ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದಾಸರಹಳ್ಳಿ ಗ್ರಾಮದಲ್ಲಿ ಸ್ವತಂತ್ರ ದಿನದಂದೇ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಎರಡು ಕುಟುಂಬಗಳು ಪರಸ್ಪರ ಕಿತ್ತಾಡಿಕೊಂಡು ನ್ಯಾಯ ಕೊಡಿಸುವಂತೆ ರಸ್ತೆ ತಡೆದು ಪ್ರತಿಭಟಿಸಿದರು. ಕೆಲಕಾಲ ವಾಹನ ಸವಾರರು ಪರದಾಡುವಂತಾಯಿತು. ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂಜನ್ ಕುಮಾರ್ ಅವರು ಕಾರ್ಯನಿಮಿತ್ತ ರಸ್ತೆಯಲ್ಲಿ ಹೋಗುವಾಗ ಪ್ರತಿಭಟಿಸುತ್ತಾ ಇದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪೊಲೀಸ್ ಇಲಾಖೆಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಪೊಲೀಸ್ನವ್ರಿಗೆ ಫೋನ್ ಮಾಡಪ್ಪ. ಏನಾಗ್ಬೇಕು ಅವ್ರು ಏನಾಗ್ಬೇಕು ನಿಮ್ಗೆ? ಯಾವ ವಿಚಾರ ಕಿತ್ತಾಟ ಆಗಿದ್ದು? ಅದೇ ಉದ್ದೇಶ ಬಂದು ಸೂಳಮ್ಮನೆ ಆದ್ರಿಗಿತ್ತಿ ಮಿಂಡ್ರುಗಳೇ ಬಾರ ಹೆಂಗ್ ಕೊಟ್ಟೆ ಅಂತ ನಮ್ ತುಣ್ ಕೊಟ್ಟಿರಕ್ಕೆ ಬಂದು ನಿಂತ್ಕೊಂಡು ಒಯ್ದು ಕಣತಾಗೆ ಒಯ್ದು ನಾನು ಕಣ್ಣು ಕಟ್ಟಲ್ಲ ಇಲ್ಲಿ ಬಂದು ಕಾಲಾಗೆಲ್ಲ ಒತ್ತು ಹೊಟ್ಟಾಗೆಲ್ಲ ಹಿಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ರೆ ತಾಂತಾರೆ ನ್ಯಾಯ ಸಿಗಲ್ಲ ಸಭೆ ಮಾಡೋರು. ಯಾವತ್ತು ಕೊಟ್ಟಿದ್ರಿ ಕಂಪ್ಲೇಂಟ್? ಕೊಟ್ಟಿಲ್ಲ ಇಂದಲ್ಲ ಬೆಳಿಗ್ಗೆ ಇವಾಗ 8 ಗಂಟೆಯಿಂದ ಜಗಳ 8 ಗಂಟೆಯಿಂದ ಜಗಳ. ಬಾರಾಮಿಲ್ಲಿ ಕಂಪ್ಲೇಂಟ್ ಇನ್ನು ಕೊಟ್ಟಿಲ್ವಂತಲ್ಲ, ಮತ್ತೆ ಕೊಡ್ದಂಗೆ ನೀವು ರೋಡಲ್ಲಿ ಮಲ್ಕೊಳ್ಳೋದು? ಕೃಷ್ಣ ಇವರೆಲ್ಲ ಒಬ್ಬರು ಸೌದೆ ಕೊಟ್ಟಿದ್ವಿ ಮಕ್ಳನ್ನ ಕೊಯ್ಕೊಡೋದ. ನಾವೇನ್ ಹೇಳಿ ಬಂದ್ ಕೇಳ್ತಿದಂಗನೆ ಅಣ್ಣ ಅವ್ರು ಬಿಡು ಸೌದೆ ಅಮ್ಮ ನೀವು ಮನೇಲಿ ಮಾಡ್ಕೊಡ್ರಮ್ಮ. ಹೋಗಪ್ಪ ಜನಕ್ಕೆ ತೊಂದರೆ ಮಾಡ್ತಿದ್ದೀರಾ? ಹೋಗಪ್ಪ ಜನಕ್ಕೆ ತೊಂದರೆ ಮಾಡ್ತೀರಿ ನೀವು? ಅಲ್ಲಿ ನೋಡಿ ಅಲ್ಲಿ ಎಷ್ಟು ಗಾಡಿ ನಿಂತ ಗೊತ್ತಾಯ್ತಾ? ಏನ್ ಆಡ್ತೀರಿ ನೀವೆಲ್ಲ? ನಾಗರಾಜ ಚಾಮಿ ಬಸ್ಸು ಹೋಯ್ರು ಸ್ವಾಮಿ, ನಮಗೆ ನ್ಯಾಯ ಇಲ್ಲ. ಜಲ್ದಿ ಮಾಡನ್ ಮಗ ದಾಸಿ ಕೃಷ್ಣ ನಾಗ ತಿಮ್ಮಗ ಎಲ್ಲ ಒಯ್ದು ರಂಗಪ್ಪನ ಮಗ ಪೊಲೀಸ್ ಹೋಗ್ರಿ. ಜನಕ್ಕೆ ಸಾರ್ವಜನಿಕ ತೊಂದರೆ ಮಾಡ್ತೀರಿ ನೀವು. ನಿಮಗೆ ಪೊಲೀಸ್ ಸಾರ್ವಜನಿಕ ಕಳ್ತೀರಾ? ಬರ್ರಿ ಆಯ್ತು, ಫೋನ್ ಮಾಡೋಣ ಬರ್ರಿ. ಇದು ಯಾಣ ಎತ್ರಿ, ಅದು ಯಾರನ್ನ ಬರಪ್ಪ, ಹುಡುಗರು ಯಾರನ್ನ ಬರಪ್ಪ. ಇರಬೇಡ ಆಮೇಲೆ ಎಲ್ಲ ಕಿರಣ ರೆಡಿ ಅಣ್ಣ? ಈ ಮನೆಯವರ
ಬೇರೆ ಊರ